ನೋಡಿ ಫ್ರೆಂಡ್ಸ್, ಮನೆ ಚಿಕ್ಕಪೇಟೆಗೆ ಹೋಗಿ ನಾವು ಈ ಥರ ಶಾಪಿಂಗ್ ಮಾಡ್ಕೊಂಡ್ವಿ. ಇದು ವರಲಕ್ಷ್ಮಿ ಹಬ್ಬಕ್ಕೆ ಬಳೆ ತೊಗೊಂಡಿದ್ದೀವಿ. ಜೋರ 3 ಸೆಟ್ ತೊಗೊಂಡಿದ್ದೀವಿ. ಅಂದರೆ ಒಂದು ಸೆಟ್ಟಲ್ಲಿ 12 ಡಜನ್ ಇರುತ್ತೆ. ಸೊ ಇದೇ ಥರನೇ ಇದು 12 ಡಜನ್ ಇರುತ್ತೆ. ಇದು ಒಂದು ಸೆಟ್ ಬಂದು 350 ಏನು ಸಮಥಿಂಗ್ ಅನಿಸುತ್ತೆ. 350 ರೂಪಾಯಿ ಇದು 12 ಡಜನ್ಗೆ. ಸೊ ಅದಕ್ಕೆ ನಾವು 3 ಬಂಡಲ್ ಬೇಕು ಅಂತ 3 ಬಂಡಲ್ ತೊಗೊಂಡಿದ್ದು. ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದೆ ಈ ಥರ ಸೇಮ್ ಇದೇನೆ. ನೀನು ಒಂದು 3 ಬಂಡಲ್ ಇದೇ ಥರನೇ ತೊಗೊಂಡಿದ್ದೆ. 3 ಬಂಡಲ್ ಬೇಕು ಅಂತ. ಸೊ ಇದು 3 ಬಂಡಲ್ ತೊಗೊಂಡಿದ್ದೆ. ಆಸ್ ಇಟ್ ಇಸ್ ಸೇಮ್ ಕಲರ್ಸು ಮತ್ತು ಒಂದು ಡಿಫ್ರೆಂಟ್ ಇದೆ. ಮತ್ತು ಇದು ಒಂದು ಕೀಸ್ ತಗ್ಲಾಕೊಳ್ಳೋದಕ್ಕೆ ಇದೊಂದು ತೊಗೊಂಡಿದ್ವಿ, ಕೀ ಹೋಲ್ಡರ್ ಅಂತ. ಇದು ಬಂದು 120 ಹೇಳಿದ್ರು, ನಾವು 100 ಕೊಟ್ಟು ತೊಗೊಂಡ್ವಿ. ಸೊ ಇದೊಂದು ತೊಗೊಂಡೆ. ತುಂಬ ರಶ್ ಇತ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತು ನನ್ನ ತಂಗಿ ಮದುವೆಗೆ ಡಾಬ್ ತೊಗೊಂಡು 2. ಅದಕ್ಕೋಸ್ಕರನೇ ಅರ್ಧ ಹೋಗಿದ್ದು ನಾವು ಶಾಪಿಂಗ್ಗೆ. ಈ ಡಾಬ್ ಒಂದು ತೊಗೊಂಡಿದ್ದಾಳೆ ಮದುವೆಗೆ ಅಂತ. ಸೊ ನೋಡ್ಬೋದು. ಸೊ ಇದೊಂದು ಡಿಸೈನ್ ತೊಗೊಂಡಿದ್ದಾಳೆ. ನಾನು ಹೇಳಿದ್ನಲ್ಲ ಶಾಪ್, ನಾವು ರೆಗ್ಯುಲರ್ ಶಾಪ್ ಅಂತ, ಆ ಶಾಪಲ್ಲೇ ತೊಗೊಂಡಿದ್ದು. ಇದೊಂದು ಡಿಸೈನ್ ತೊಗೊಂಡಿದ್ದಾಳೆ. ಇದು ಮದುವೆಗೆ ಮೋಸ್ಟ್ಲಿ ರಿಸೆಪ್ಷನ್ಗೆ ಹಾಕ್ಕೊತಾಳೆ, ಮುಹೂರ್ತಕ್ಕೆ ಹಾಕ್ಕೊತಾಳೆ. ಅದು ಅವಳಿಗೆ. ಮತ್ತು ಇನ್ನೊಂದು ತೊಗೊಂಡಿದ್ದಾಳೆ. ಅದ್ರ ಕಾಸ್ಟ್ ಬಂದು 600. ಈ ಟೈಮಲ್ಲೆಲ್ಲ ಜಾಸ್ತಿ ಬಾರ್ಗಿಂಗ್ ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಫೆಸ್ಟಿವಲ್ ಬೇರೆ. ಇದೇ ಟೈಮ್ಗೆ ಅವರು ಚೆನ್ನಾಗಿ ಇದು ಮಾಡಿದ್ದಾರೆ. ಒಂದೊಂದು 50 ರುಪೀಸ್ ನಮ್ಗೆ ಗೊತ್ತಿರೋ ಶಾಪ್ ಅಂತ 50 ರುಪೀಸ್ 100 ರುಪೀಸ್ ಕಮ್ಮಿ ಮಾಡಿದ್ದಾರೆ ಒಂದೊಂದ್ರ ಮೇಲೆ. ಸೊ ಇದೊಂದು ತೊಗೊಂಡಿದ್ದಾಳೆ ಸಿಂಪಲ್ಲಾಗಿ. ಸೊ ಇದೊಂದು ಮುಹೂರ್ತಕ್ಕೆ ಹಾಕ್ಕೊತಾಳೆ ಅನಿಸುತ್ತೆ ಮೋಸ್ಟ್ಲಿ. ಅವಳು ಸ್ಯಾರಿ ಮ್ಯಾಚಿಂಗ್ ಯಾವ್ದು ಹಾಕ್ಕೊತಾಳೆ ಅದಕ್ಕೆ ತೊಗೊಂಡಿದ್ದಾಳೆ. 2 ಆಯಿತು. ಮತ್ತು ನಾನೊಂದು ತೊಗೊಂಡೆ, ದೇವ್ರಿಗೆ ಅಂತ ತೊಗೊಂಡಿದ್ದೀನಿ. ಯೂಶಲಿ ನಮ್ಮ ಮನೇಲಿ ಒಂದು ಆಲ್ರೆಡಿ ಇದೆ, ಡೈಲಿ ಹಾಕ್ಕೊಂಡಿದ್ದೀನಿ. ಬಟ್ ಇವಾಗ ಆ ಸ್ಯಾರಿ ಮ್ಯಾಚಿಂಗ್ಗೆ ಇದು ಎಕ್ಸ್ಟ್ರಾ ಹುಕ್ ಬೇಕಾದ್ರೆ ಹಾಕ್ಕೊಡ್ತಾರೆ. ಯಾಕಂದರೆ ನಮಗೆ ಡಾಬಲ್ ಬರೋದು ಸ್ವಲ್ಪ ಚಿಕ್ಕದೆ. ಸೊ ಇದನ್ನು ಎಕ್ಸ್ಟ್ರಾ ಹುಕ್ಸ್ ಹಾಕ್ಕೊಂಡಿದ್ದೀನಿ ನಾವು. ಇದು ಒಂದು ಚೈನ್ ಪೀಸ್ ಒಂದಿಷ್ಟು. ಇದು ನಾನು ತೊಗೊಂಡಿದ್ದೀನಿ, ದೇವ್ರಿಗೆ ಅಂತಲೇ ತೊಗೊಂಡಿದ್ದೀನಿ. ಅವನೇ ಆಲ್ರೆಡಿ ಒಂದು ಗೋಲ್ಡ್ ಥರ ಇದೆ ಅದು. ಇದೊಂದು ಇರಲಿ, ಮತ್ತು ಆ ಗೋಲ್ಡ್ಗೆ ಇದಕ್ಕೆ ಸೂಟ್ ಆಗೋಲ್ಲ ಅಂತ ಇವಾಗ ಇದೊಂದು ಕಲರ್ ತೊಗೊಂಡಿದ್ದೀನಿ. ನೋಡ್ಬೋದು ಈ ಥರ ಪಿಕಾಕ್ ಡಿಸೈನ್ ಇದೆ. ಇಲ್ಲಿ ಪಿಕಾಕ್ ಮತ್ತು ಗ್ರೀನ್ ಕಲರ್ ಸ್ಟೋನ್ ಮತ್ತು ಪಿಂಕ್ ಕಲರ್ ಸ್ಟೋನ್ ಕಾಣಿಸ್ತಿದೆಯಾ? ಸೊ ಇದೊಂದು ನಾನು ತೊಗೊಂಡಿದ್ದೀನಿ. 2 ಅವಳು ತೊಗೊಂಡಿದ್ದಾಳೆ, ನನ್ನ ಸಿಸ್ಟರು. ಮತ್ತು ಇದು ವಾಲ್ ಸ್ಕ್ರೀನ್ ಅಂತ. ಇನ್ನೂ ಓಪನೇ ಮಾಡಿಲ್ಲ ನಾವು. ಇನ್ನೇನು ಇದರಲ್ಲೇ ಓಪನ್ ಮಾಡೋಣ ಅನ್ನೋದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ. ಹಿಂದುಗಡೆ ಬ್ಯಾಕ್ಗ್ರೌಂಡ್ಗೆ ವಾಲ್ಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ಈ ಥರ ತೊಗೊಂಡು ತುಂಬ ದೊಡ್ಡದಾಗಿದೆ. ಓಪನ್ ಮಾಡಿದ್ರೆ ನಿಂತ್ಕೊಂಡು ಹಚ್ಚಕ್ಕೆ ಕಷ್ಟ. ನಿಂತ್ಕೊಂಡು ತೋರಿಸ್ತೀನಿ, ನಿಂತ್ಕೊಂಡೆ ತೋರಿಸ್ತೀನಿ. ಸೊ ನೋಡಿ ಈ ಥರ ಇರುತ್ತೆ. ಉಲ್ಟಾ ತಗೊಳ್ಳಿದ್ರೆ ತಗೊಳ್ಳಿ. ಇದು ಉಲ್ಟಾ ಇಟ್ಕೊಂಡಿದ್ದೆ. ಸೊ ಇದು ಟಾಪ್ ಬರುತ್ತೆ. ಫ್ಲವರ್ ತುಂಬ ದೊಡ್ಡದಾಗಿದೆ, ಡಬಲ್ ಫೋಲ್ಡ್ ಇದೆ. ಇದು ಇಟ್ಕೊಂಡ್ರೆ ಇನ್ನೊಬ್ರು ಬೇಕು ಇಟ್ಕೊಳ್ಳೋಕ್ಕೆ. ಸೊ ಯಾರಾದ್ರೂ ತೊಗೊಬೇಕು ಅನ್ನೋದಿದ್ರೆ ಚಿಕ್ಕಪೇಟೆಯಲ್ಲಿ ನೀವು ಹಬ್ಬಕ್ಕೆ ಮುಂಚೆನೇ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಇವಾಗ ಹಬ್ಬದ ಟೈಮ್ ಸೀಸನಲ್ಲಿ ಬೇಕಾದ್ರೆ ರೇಟ್ ಜಾಸ್ತಿ ಇರ್ತಾರೆ. ಅವ್ರಿಗೆ ಟೈಮಲ್ಲಿ ಬಾರ್ಗಿನೇ ಮಾಡಲ್ಲ ಫ್ರೆಂಡ್ಸ್. ಸೊ ನಮಗೂ ಟೈಮ್ ಇರಲಿಲ್ಲ ಹೋಗೋದಕ್ಕೆ. ಸೊ ಇವಾಗ ನಿಯರ್ ಇದ್ದಾಗ ಟೈಮ್ ಹತ್ರ ಇದ್ದಾಗ ಹೋಗಿದ್ವಿ. ಸೊ ರೇಟ್ ಇದು 280 ಹೇಳಿದ್ರು, 250 ಕೊಟ್ರಿ ನಾವು. ಇಷ್ಟೇ ಫ್ರೆಂಡ್ಸ್. ಇದು ಬಂದು 600 ರುಪೀಸ್.
ಇದು ಅಷ್ಟೇ 550.